ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಹಾಗೂ ಕನ್ನಡ ಸಹೃದಯ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ನವೆಂಬರ್ ತಿಂಗಳಿನಲ್ಲಿ ಪ್ರತಿ ವಾರದಂತೆ ಕನ್ನಡ ನಾಡು ನುಡಿಯ ಸಂಸ್ಕೃತಿಯ ಉಳಿವಿಗಾಗಿ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಅದರಂತೆ ಈ ವಾರವೂ ಕೂಡ ಗಾನ ವೈಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ಸಲಾನಿರವರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಕಾರ್ಯಕ್ರಮದಲ್ಲಿ ಹಾಡುಗಳಿಗೆ ಸಹೃದಯ ಸದಸ್ಯರು, ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದರು. ಗಂಗಳ ಬಿಸಿಯ ಅಲೆಗಳ ನೂರು ಕಥೆಯ ಹೇಳಿವೆ, ಕೂಡಿವೆ ತಂದೆಯಾಗಿ ತಾಯಿಯಾಗಿ ಬೆಳೆಸಿದೆ. ಒಂದು ಉದಯೋನ್ಮುಖ ಗಾಯಕರು, ಇವರು ಕೂಡ ಒಂದು ದಿವಸ ಒಂದು ದೊಡ್ಡ ಗಾಯಕರಾಗಿ, ಸಿನಿಮಾ ಗಾಯಕರಾಗಿ ಹೊರಹೊಮ್ಮಲಿ ಅಂತ ನನ್ನ ಪರವಾಗಿ ಆಲೋಚನೆ. ಸುಮಾರು 35 ವರ್ಷಕ್ಕೂ ಹೆಚ್ಚು ಕಾಲದಿಂದ ನಮ್ಮ ಈ ಒಂದು CFTRI ಆವರಣದಲ್ಲಿ ಕನ್ನಡ ಸಾಹಿತ್ಯ, ಕಲೆ, ಸಂಸ್ಕೃತಿ, ಪರಂಪರೆಯ ಪ್ರತೀಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಈ ಒಂದು ಕನ್ನಡ ಪರಂಪರೆಯ ಹರಿವಿನಲ್ಲಿ ನಮ್ಮ ಕನ್ನಡ ಸಹೃದಯ ಬಳಗವು ಸುಮಾರು ಮಹತ್ವಪೂರ್ಣವಾದಂಥ ಮೈಲಿಗಲ್ಲನ್ನು ನೆಟ್ಟಂಥ ಖ್ಯಾತಿ ನಮ್ಮ ಕನ್ನಡ ಸಹೃದಯ ಬಳಗಕ್ಕೆ ಇದೆ. ಇದೇ ಒಂದು ಹೆಗ್ಗಳಿಕೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏನು ಈ ಒಂದು ಪ್ರತಿ ವರ್ಷದ ನವಂಬರ್ ತಿಂಗಳಲ್ಲಿ ನಾವು ಕನ್ನಡ ರಾಜ್ಯೋತ್ಸವ ಅನ್ನುವ ಒಂದು ಸಂದರ್ಭದಲ್ಲಿ ಕನ್ನಡ ಹಬ್ಬವನ್ನು ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರ ಸಹಕಾರದಿಂದ, ನಮ್ಮ ಕನ್ನಡದವರೇ ಅಲ್ಲ ಕನ್ನಡೇತರರು ಕೂಡ ಇವತ್ತು ಕನ್ನಡಿಗರಾಗೆ ಇವತ್ತೆಲ್ಲೋ ಒಂದು ಕಡೆ ಬದಲಾವಣೆ ಹೊಂದಿದ್ದಾರೆ. ಅವರು ಕೂಡ ಕನ್ನಡ ಭಾಳ ಅತಿ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ ಮತ್ತು ಈ ಒಂದು ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂಥ ಸಹಕಾರವನ್ನು ಕೊಡ್ತಿದ್ದಾರೆ. ಅವರೆಲ್ಲರ ಸಹಕಾರದಿಂದ ನಾವು ಇವತ್ತು ಕನ್ನಡ ಸಾಹಿತ್ಯ, ಕಲೆ, ಪರಂಪರೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಮತ್ತು ಇದೇ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಏನು ನಮ್ಮ ಒಂದು ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಕನ್ನಡ ಕಲೆ ಮತ್ತು ಸಾಹಿತ್ಯದಲ್ಲಿ ಯಾರು ಸಾಧಕರಿದ್ದಾರೆ ಮತ್ತು ಸಾಧನೆ ಮಾಡ್ತಿದ್ದಾರೆ ಅಂಥವರನ್ನು ಗುರುತಿಸಿ ನಾವು ನಮ್ಮ ಒಂದು ಸಂಸ್ಥೆಗೆ ಕರೆತಂದು ಅವರಿಗೆ ಗೌರವಿಸಿ, ಅವರಿಗೆ ಪ್ರೋತ್ಸಾಹ ಮಾಡಿ ಉತ್ತೇಜನ ಮಾಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ 7ನೇ ತಾರೀಕು ನಮ್ಮ ಮಹಾದೇವ ಸ್ವಾಮಿಯವರು, ಅವರು ಜಾನಪದ ವಿದ್ವಾಂಸರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಕೂಡ ಕೊಟ್ಟಿದೆ ಜಾನಪದ ಕಲೆಯನ್ನು ಗುರುತಿಸಿ. ಅವರನ್ನು ಕೂಡ ನಾವು ಕರೆತಂದು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಅವರಿಂದ ಒಂದು ಕಾರ್ಯಕ್ರಮವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಇವತ್ತು 21 ನವಂಬರ್ 24ರಂದು ನಾವು ಉದಯೋನ್ಮುಖ ಗಾಯಕರು GTVಯಲ್ಲಿ ಅವರು ಭಾಳ ಖ್ಯಾತಿಯನ್ನು ಪಡೆದಂಥವರು, ಅವರ ತಂಡದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಾವು ಒಂದು ಹಬ್ಬವನ್ನಾಗಿ, ಕನ್ನಡದ ಹಬ್ಬವನ್ನಾಗಿ ನಾವು ಆಚರಿಸ್ತಾ ಇದ್ದೀವಿ. ಈ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ನಿಕಟಪೂರ್ವ ನಿರ್ದೇಶಕರು, ಹಿಂದೆ ಇದ್ದಂಥ ನಿರ್ದೇಶಕರು ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಎಲ್ಲರೂ ಒಂದು ಕನ್ನಡದ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಒಂದು ಸಹಕಾರವನ್ನು ಕೊಡ್ತಿದ್ದಾರೆ. ಮತ್ತು ಈಗಿನ ನಿರ್ದೇಶಕರಾದ ಶ್ರೀದೇವಿ ಅನ್ನಪೂರ್ಣ ಸಿಂಗ್ರವರು ಕೂಡ ಬಹಳ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ನಮ್ಮ ಕನ್ನಡ ಕಾರ್ಯಕ್ರಮಕ್ಕೆ, ಕನ್ನಡ ಕಲೆ, ಸಾಹಿತ್ಯ ಮತ್ತು
ಪರಂಪರೆಯನ್ನು ಭಾಳ ಅತ್ಯಚ್ಚಾಗಿ ಪ್ರೀತಿಸಿ ನಮಗೆ ಅವ್ರದ್ದೇ ಆದಂಥ ಒಂದು ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ. ಅದರಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ನಮ್ಮ ಒಂದು ಏನು ಒಂದು ಬಲವಾದ ಒಂದು ನಂಬಿಕೆ ಅಂತಂದರೆ, ಕನ್ನಡ ಕಲೆ ಸಾಹಿತ್ಯ ಪರಂಪರೆಯನ್ನು ನಾವು ಹೆಚ್ಚು ಸಮೃದ್ಧಿಗೊಳಿಸೋದರಿಂದ ಎಲ್ಲೋ ನಮ್ಮ ಭಾಷೆ ಇನ್ನೂ ಭಾಳ ಸಮೃದ್ಧಗೊಳ್ತದೆ. ಎಲ್ಲ ಇಡೀ ವಿಶ್ವದಲ್ಲೇ ನಮ್ಮ ಕನ್ನಡ ಭಾಷೆ ಇನ್ನೂ ಅತಿಯಾಗಿ ಈ ಎಲ್ಲ ಜನಗಳು ಪ್ರೀತಿಸುವಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಎನ್ನುವ ಈ ಒಂದು ಅಂಶವನ್ನು ನಾವು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು, ಯಾಕೆಂದರೆ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಬಹುಭಾಷಿಕರು ಕೆಲಸ ಮಾಡುವಂಥ ಜಾಗ. ಪ್ರತಿಯೊಬ್ಬರು ಯಾವುದೇ ಒಂದು ಅಶಾಂತಿ ಆಗಲಿ, ಯಾರಲ್ಲೇ ಆಗಲಿ ನಮ್ಮ ಒಂದು ಕನ್ನಡದ ಬಗ್ಗೆ ಯಾವುದೇ ಒಂದು ಅಸಹನೆ ಅಥವಾ ಯಾವುದೇ ರೀತಿ ಒಂದು ಭಾವನೆಗಳು, ಬೇರೆ ಥರದ ಭಾವನೆಗಳು ಮೂಡಬಾರ್ದು ಅನ್ನೋ ಸದುದ್ದೇಶದಿಂದ ನಾವು ಕನ್ನಡದ ಒಂದು ಕಲೆಯನ್ನು ಭಾಳ ಸಮೃದ್ಧಿಗೊಳಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಪ್ರತಿ ವರ್ಷ ನವಂಬರ್ ತಿಂಗಳಂದು ನಾವು ಈ ಕಾರ್ಯಕ್ರಮವನ್ನು ಕನ್ನಡ ಹಬ್ಬವಾಗಿ ಆಚರಿಸ್ತಾ ಇದ್ದೀವಿ. ನಾನು ಹೇಳೋದು ಒಂದೇ, ಯಾವಾಗಲೂ ಕನ್ನಡ ಪ್ರೀತಿ ಪ್ರೇಮ ಅಂತ ನಾವು ಕಂಡಾಗ, ಕನ್ನಡದ ಒಂದು ಎಲ್ಲೋ ನಾವು ಭಾಳ ಅದ್ರ ಬಗ್ಗೆ ಅಭಿಮಾನವನ್ನು ತೋರಿಸಿದಾಗ ನಮ್ಮ ಹೃದಯಾಂತರಾಳದಿಂದ ಅಭಿಮಾನ ಹೊರಹೊಮ್ಮಬೇಕು ಅನ್ನೋದು ನನ್ನ ಒಂದು ಆಸೆ. ಏನು ಈ ಒಂದು ನಾವು ಒಂದು ಹೇಳ್ಬೋದು, ಇದರಲ್ಲಿ ನಾವು ಯಾವುದೇ ಒಂದು ಮೊಟ್ಟೆಯನ್ನು ತಗೊಂಡಾಗ ಮೊಟ್ಟೆಯನ್ನು ಹೊರಗಡೆಯಿಂದ ಹೊಡೆದ್ರೆ ಒಳಗಿರುವಂಥ ಒಂದು ಜೀವ ಅಥವಾ ಒಂದು ಜೀವನ ನಾಶವಾಗುತ್ತೆ. ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದು ಬಂದರೆ ಒಂದು ಜೀವ ಅಥವಾ ಒಂದು ಅದ್ಭುತ ಸೃಷ್ಟಿಯಾಗುತ್ತೆ. ಅದೇ ರೀತಿ ನಾವು ಕನ್ನಡ ಭಾಷೆಯನ್ನು ಯಾವಾಗಲೂ ನಮ್ಮ ಹೃದಯಾಂತರಾಳದಿಂದ ಒಳಗಿಂದ ಪ್ರೀತಿಸಬೇಕೇ ಹೊರತು ಹೊರಗಿನ ಪ್ರೀತಿ ಎಲ್ಲೋ ಒಂದು ಕಡೆ ನಾಶ ಸಂಕೇತ ಅಂತ ನಾನು ಭಾವಿಸ್ತೀನಿ. ಅದರಿಂದ ಹೊರಗಡೆಯಿಂದ ನೀವು ಪ್ರೀತಿ ಪ್ರೇಮ ಒಂದು ಪ್ರೀತಿಯನ್ನು ತೋರಿಸೋದ್ರ ಬದಲು ನೀವು ಹೃದಯಾಂತರಾಳದಿಂದ ನೀವು ಕನ್ನಡ ಭಾಷೆಯನ್ನು ತೋರಿಸಿ, ಕನ್ನಡ ಭಾಷೆ ಕಲೆ ಸಂಸ್ಕೃತಿ ಪರಂಪರೆಯನ್ನು ಪ್ರೀತಿಸಿ, ಕನ್ನಡ ಭಾಷೆಯನ್ನು ಇನ್ನೂ ಸಮೃದ್ಧಗೊಳಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.